ವಿಷಕರಿ ಅದು 2023 ಇಸ್ವಿ ಮುಂಬೈನ ಅಂಧೇರಿ ಈಸ್ಟ್ನ ಮುರೋಲ್ ಎಂಬ ಪ್ರದೇಶದಲ್ಲಿ ಇರುವಂತಹ ಎಂಜೈಕುನ್ ಕೋ ಆಪರೇಟಿವ್ ಹೌಸಿಂಗ್ ಸೊಸೈಟಿ ಫ್ಲಾಟ್ ನಂಬರ್ 306ರಲ್ಲಿ 25 ವರ್ಷದ ರೂಪಲ್ ಓಮ್ಗೆ ವಾಸವಿದ್ಲು. ಈಕೆ ಒಬ್ಬ ತರಬೇತಿಯಲ್ಲಿ ಇರುವಂತ ಹೇರ್ ಹೋಸ್ಟೆಸ್. ಇವಳ ಜೊತೆ ಆಕೆ ಅಕ್ಕ ಐಶ್ವರ್ಯ ಓಮ್ಗೆ ಕೂಡ ವಾಸ ಇದ್ಲು. ಈಕೆ ಐಸಿಐಸಿಐ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ಲು. ಇಬ್ಬರು ಸಹೋದರಿಯರು ಮೂಲತಃ ಛತ್ತೀಸ್ಗಢನ ರಾಯ್ಪುರ್ನ ನ್ಯೂ ರಾಜೇಂದ್ರ ನಗರದವರು. ಯಾವಾಗಾದ್ರೂ ರಜೆ ಸಿಕ್ತಾಗ ಇವರಿಬ್ರು ಮನೆಗೆ ಹೋಗಿ ಬರ್ತಿದ್ರು. ವೀಕ್ಷಕರೇ 2023 ಸೆಪ್ಟೆಂಬರ್ ನಲ್ಲಿ ರಕ್ಷಾ ಬಂಧನ್ ಹಬ್ಬ ಇತ್ತು. ಈ ಒಂದು ಸಮಯದಲ್ಲಿ ಇಬ್ರು ಸಹೋದರಿಯರು ತಮ್ಮ ಹುಟ್ಟೂರ್ಗೆ ಹೋಗಿದ್ರು. ಆದ್ರೆ ರೂಪಲ್ಗೆ ಹೇರ್ ಹೋಸ್ಟೆಸ್ ನ ತರಬೇತಿಯ ಕಾರಣದಿಂದ ಹಬ್ಬದ ಮೊದಲು ಮುಂಬೈಗೆ ಹಿಂದಿರುಗಬೇಕಿತ್ತು. ಹಾಗಾಗಿ ಈ ಐಶ್ವರ್ಯ ರಾಯ್ಪುರ್ನಲ್ಲೇ ಉಳಿದ್ಲು. ತಮ್ಮ ಕುಟುಂಬದವರು ಮತ್ತು ಸ್ನೇಹಿತರು ದೂರದಲ್ಲಿದ್ರು ಕೂಡ ಈ ರೂಪಲ್ ಯಾವಾಗ್ಲೂ ಫೋನ್ ಮೂಲಕ ಅವ್ರ ಜೊತೆ ಸಂಪರ್ಕದಲ್ಲಿದ್ಲು. ಕೆಲವೊಂದ್ಸಾರಿ ಕುಟುಂಬದವರು ಕರೆ ಮಾಡ್ತಿದ್ರು, ಕೆಲವೊಮ್ಮೆ ಸ್ನೇಹಿತರು ಕರೆ ಮಾಡಿ ಆಕೆ ಯೋಗಕ್ಷೇಮವನ್ನ ವಿಚಾರಿಸ್ತಿದ್ರು. ಇದೇ 2023 ಸೆಪ್ಟೆಂಬರ್ 3ನೇ ತಾರೀಕು ಭಾನುವಾರದಂದು ಅವಳ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ರಜೆ ಇತ್ತು. ಆದ್ರಿಂದ ರೂಪೆಲ್ ಎಲ್ಲೂ ಕೂಡ ಹೋಗದೆ ಫ್ಲಾಟ್ ನಲ್ಲೇ ಇದ್ಲು. ಆಕೆಗೆ ಅವತ್ತು ರಜಾ ಇರುತ್ತೆ ಅಂತ ಕುಟುಂಬದವ್ರಿಗೂ ಗೊತ್ತಿತ್ತು. ಹೀಗಾಗಿ ಮನೆಯವರು ಆಕೆ ಜೊತೆ ಮಾತನಾಡೋದಕ್ಕೆ ಕರೆ ಮಾಡ್ತಾರೆ. ಬೆಳಿಗ್ಗೆ 10:30ರಿಂದ ಸುಮಾರು 11 ಗಂಟೆ ಮಧ್ಯ ಫೋನ್ ನಲ್ಲಿ ಬಹಳ ಸಂತೋಷದಿಂದ ಕುಟುಂಬದವ್ರ ಜೊತೆ ಮತ್ತು ಸ್ನೇಹಿತರ ಜೊತೆ ಆಕೆ ಮಾತನಾಡಿದ್ಲು. ಆದ್ರೆ 11 ಗಂಟೆ ಆದ್ಮೇಲೆ ಆಕೆಯ ಮನೆಯವರು ಮತ್ತೆ ಕರೆ ಮಾಡಿದಾಗ ಫೋನ್ ರಿಸೀವ್ ಮಾಡಲಿಲ್ಲ. ಹೀಗಾಗಿ ಆಕೆ ಮನೆಯವರು ಆಕೆ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದಾಳೆ ಅಂತ ಸುಮ್ಮನಾಗ್ತಾರೆ. ಸ್ವಲ್ಪ ಸಮಯದ ಬಳಿಕ ಮತ್ತೆ ಕರೆ ಮಾಡಿದಾಗ ಆಕೆ ಫೋನ್ ರಿಂಗ್ ಆಗ್ತಾ ಇತ್ತು. ಆದ್ರೆ ಫೋನ್ ಮಾತ್ರ ರಿಸೀವ್ ಮಾಡಲಿಲ್ಲ. ಪದೇ ಪದೇ ಕರೆ ಮಾಡಿದ್ರು ಕೂಡ ಇದೇ ರೀತಿ ಆಗ್ತಿತ್ತು. ಆಗ ಆಕೆ ಮನೆಯವರು ಆತಂಕಕ್ಕೆ ಒಳಗಾಗ್ತಾರೆ. ಯಾಕೆಂದ್ರೆ ಯಾವಾಗ ಕರೆ ಮಾಡಿದ್ರು ಕೂಡ ತಕ್ಷಣವೇ ಆಕೆ ಉತ್ತರಿಸ್ತಾ ಇದ್ಲು, ಅಥವಾ ಫೋನ್ ರಿಸೀವ್ ಮಾಡಿ ನಂತರ ಕರೆ ಮಾಡಿದ್ರಿ ಅಂತ ಹೇಳ್ತಿದ್ಲು. ಇಲ್ಲಾಂದ್ರೆ ಮೆಸೇಜ್ ಮಾಡಿ ಆದ್ರೂ ಉತ್ತರಿಸ್ತಾ ಇದ್ಲು. ಆದ್ರೆ ಈ ಬಾರಿ ಎಷ್ಟು ಬಾರಿ ಫೋನ್ ಮಾಡಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆ ಸಿಗ್ಲಿಲ್ಲ. ಹೀಗಾಗಿ ಆಕೆ ಕುಟುಂಬದವರು ಚಿಂತೆಗೊಳಗಾದ್ರು. ಬೆಳಗಿನವರೆಗೂ ಎಲ್ಲವೂ ಕೂಡ ಸಾಮಾನ್ಯವಾಗಿತ್ತು. ರೂಪೆಲ್ ನಗ್ತಾ ನಗ್ತಾ ಮಾತನಾಡ್ತಿದ್ಲು. ಆದ್ರೆ 11 ಗಂಟೆ ಆದ್ಮೇಲೆ ಅವಳ ಫೋನ್ ಅನ್ನ ರಿಸೀವ್ ಮಾಡಲಿಲ್ಲ, ಮತ್ತೆ ಆನ್ಲೈನ್ ಕೂಡ ಬಂದಿರಲಿಲ್ಲ. ಹೀಗೆ ದಿನ ಕಳೆದ್ರು ಕೂಡ ಆಕೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಆಗ ಮನೆಯವರಿಗೆ ಇನ್ನೂ ಕೂಡ ಆತಂಕ ಹೆಚ್ಚಾಗಿತ್ತು. ಯಾಕೆಂದ್ರೆ ಆಕೆ ಒಬ್ಳೆ ಮುಂಬೈನಲ್ಲಿ ಇದ್ಲು. ಅವಳ ಮನೆ ಬಳಿ ಹತ್ತಿರದ ಸಂಬಂಧಿಕರು ಯಾರು ಕೂಡ ಇರ್ಲಿಲ್ಲ. ಆಗ ಈಕೆ ಅಕ್ಕ ಐಶ್ವರ್ಯ ರಾತ್ರಿ ಸುಮಾರು 9 ಗಂಟೆಗೆ ಮುಂಬೈನಲ್ಲಿ ಇದ್ದಂತ ತನ್ನ ಫ್ರೆಂಡ್ಗೆ ಕರೆ ಮಾಡಿ ನಡೆದಿದ್ದನ್ನೆಲ್ಲವನ್ನು ಕೂಡ ಹೇಳ್ತಾಳೆ. ಕೂಡಲೇ ರೂಪಲ್ ವಾಸ ಇರುವಂತ ಫ್ಲಾಟ್ಗೆ ಹೋಗಿ ಆಕೆ ಹುಷಾರಾಗಿದ್ದಾಳಂತ ನೋಡ್ಕೊಂಡು ಬರುವಂತೆ ಆಕೆ ತಿಳಿಸಿದ್ಲು. ಆಗ ಸುಮಾರು 9:30ಕ್ಕೆ ಅವರ ಫ್ರೆಂಡ್ ಆಕೆ ಫ್ಲಾಟ್ಗೆ ಬಂದು ಸೆಕ್ಯೂರಿಟಿ ಗಾರ್ಡ್ಗೆ ಈ ಒಂದು ವಿಷಯವನ್ನ ತಿಳಿಸಿ ಫ್ಲಾಟ್ ನಂಬರ್ 306ಕ್ಕೆ ಹೋಗೋದಿಕ್ಕೆ ಅನುಮತಿಯನ್ನ ಕೇಳ್ತಾಳೆ. ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಎಲ್ಲಾ ರೆಕಾರ್ಡ್ಸ್ಗಳನ್ನ ದಾಖಲು ಮಾಡ್ತಿದ್ರು. ಯಾರೆಲ್ಲ ವ್ಯಕ್ತಿಗಳು ಬಂದು ಹೋದ್ರು, ಯಾವ ಸಮಯ, ಈ ರೀತಿ ಎಲ್ಲವೂ ಕೂಡ ಅಲ್ಲಿ ದಾಖಲಾಗ್ತಿತ್ತು. ನಂತರ ಈ ಐಶ್ವರ್ಯಳ ಫ್ರೆಂಡ್ ಜೊತೆ ಸೆಕ್ಯೂರಿಟಿ ಗಾರ್ಡ್ ಕೂಡ ಫ್ಲಾಟ್ ನಂಬರ್ 306ರ ಮುಂಭಾಗಕ್ಕೆ ಬಂದು ಕಾಲಿಂಗ್ ಬೆಲ್ ಅನ್ನ ಒತ್ತುತ್ತಾರೆ. ಎಷ್ಟು ಹೊತ್ತು ಬಾಗಿಲು ಬಡಿದ್ರು ಕೂಡ ಒಳಗಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಬಾಗಿಲು ತೆರೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಅದು ಲಾಕ್ ಆಗಿತ್ತು. ಇದು ಗೊತ್ತಾದಂತ ಐಶ್ವರ್ಯ ಕುಟುಂಬದವರಿಗೆ ಸಂಶಯ ಇನ್ನೂ ಕೂಡ ಹೆಚ್ಚಾಯಿತು. ನಂತರ ಐಶ್ವರ್ಯ ತನ್ನ ಫ್ರೆಂಡ್ಗೆ ಅಲ್ಲೇ ಪಕ್ಕದಲ್ಲಿ ಇದ್ದಂತ ಬೀಗದ ಅಂಗಡಿಯಲ್ಲಿ ಆ ಫ್ಲಾಟ್ ನ ನಕಲಿ ಕೀ ಮಾಡಿಸ್ಕೊಂಡು ಬರೋದಿಕ್ಕೆ ಹೇಳ್ತಾಳೆ. ಅದೇ ವೇಳೆ ಸೆಕ್ಯೂರಿಟಿ ಗಾರ್ಡ್ ಬಿಲ್ಡಿಂಗ್ ನ ಮ್ಯಾನೇಜ್ಮೆಂಟ್ ಗೂ ಮಾಹಿತಿಯನ್ನ ಕೊಟ್ಟಿದ್ದ. ತಕ್ಷಣ ಬಿಲ್ಡಿಂಗ್ ನ ಮ್ಯಾನೇಜ್ಮೆಂಟ್ ಅಧಿಕಾರಿಗಳು ಕೂಡ ಆ ಒಂದು ಜಾಗಕ್ಕೆ ಬಂದಿದ್ರು. ನಕಲಿ ಕೀಯನ್ನು ತಯಾರಿಸುವಂತ ವ್ಯಕ್ತಿ ಕೂಡ ಅಲ್ಲಿಗೆ ಬಂದಿದ್ದ. ಆ ಒಂದು ಫ್ಲಾಟ್ ನಲ್ಲಿ ಐಶ್ವರ್ಯ ಮತ್ತು ರೂಪಲ್ ಬಾಡಿಗೆ ಇದ್ರು. ಆ ಫ್ಲಾಟ್ ನ ಓನರ್ ಬೇರೆ ಕಡೆ ಇದ್ರು. ಅವ್ರ ಬಳಿ ಆ ಫ್ಲಾಟ್ ನ ಡೂಪ್ಲಿಕೇಟ್ ಕೀ ಕೂಡ ಇತ್ತು. ಆದ್ರೆ ಅವ್ರ ಬಳಿ ಹೋಗಿ ತರುವಷ್ಟು ಸಮಯ ಅಲ್ಲಿ ಇರ್ಲಿಲ್ಲ. ಹೀಗಾಗಿ ಬಹಳ ಕಷ್ಟಪಟ್ಟು ಆ ಒಂದು ಫ್ಲಾಟ್ ನ ಬಾಗಿಲನ್ನ ತೆರೀತಾರೆ. ಅಷ್ಟೊತ್ತಿಗಾಗ್ಲೇ ಅಲ್ಲಿ ಸಾಕಷ್ಟು ಜನ ಸೇರಿದ್ರು. ಅವರೆಲ್ಲರೂ ಕೂಡ ಅಲ್ಲಿ ಏನಾಗಿದೆ ಅಂತ ನೋಡೋದಕ್ಕೆ ಒಳಗಡೆ ಹೋಗ್ತಾರೆ. ಆದ್ರೆ ಒಳಗಡೆ ಹೋದಂತ ಅವ್ರಿಗೆ ಒಂದು ಭಯಾನಕ ದೃಶ್ಯ ಅಲ್ಲಿ ಕಾದಿತ್ತು. ಆ ಒಂದು ದೃಶ್ಯವನ್ನು ನೋಡದಂತ ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಹೌದು ವೀಕ್ಷಕರೇ, ಲಿವಿಂಗ್ ರೂಮ್ ನ ಮೆಟ್ಟಿಲ್ ಮೇಲೆ ರಕ್ತದ ಕಲೆಗಳು ಮತ್ತೆ ಮನೆಯಲ್ಲಿದ್ದಂತ ವಸ್ತುಗಳೆಲ್ಲ ಚಲ್ಲಾಪಿಲಿಯಾಗಿ ಬಿದ್ದಿದ್ವು. ಅಲ್ಲಿ ಇದ್ದಂತ ಜನ ಧೈರ್ಯವನ್ನು ತಗೊಂಡು ಆ ರಕ್ತದ ಕಲೆಯನ್ನ ಹಿಂಬಾಲಿಸ್ತಾರೆ. ಆ ಒಂದು ಕಲೆ ನೇರವಾಗಿ ಬಾತ್ರೂಮ್ ನ ಕಡೆ ಹೋಗುತ್ತೆ. ಆಗ ಅವರೆಲ್ಲರೂ ಬಾತ್ರೂಮ್ ನ ಬಾಗ್ಲನ್ನ ತೆಗೆದಾಗ ಒಂದು ಭಯಾನಕ ದೃಶ್ಯ ಅಲ್ಲಿ ಕಾದಿತ್ತು. ಯಾಕೆಂದ್ರೆ ಆಕೆ ಬಾತ್ರೂಮ್ ನಲ್ಲಿ ರಕ್ತದ ಮಡುವಲ್ಲಿ ಬಿದ್ದಿದ್ಲು. ಯಾರೋ ಆಕೆ ಗಂಟಲ್ಗೆ ಚೂಪಾದ ಚಾಕುವಿನಿಂದ ಸೀಳಿದ್ರು. ಮುಖ ಮತ್ತು ಮೈಯಲ್ಲಿ ಹಲವು ಕಡೆ ಗಾಯದ ಗುರುತುಗಳಿದ್ವು. ಯಾವಾಗ್ಲೂ ನಗ್ತಾ ನಗ್ತಾ ಸಂತೋಷವಾಗಿ ಇದ್ದಂತ ಹುಡುಗಿ ಬರ್ಬರವಾಗಿ ಹತ್ಯೆಯಾಗಿ ಈ ರೀತಿ ಶವವಾಗಿ ಬಿದ್ದಿದ್ಲು. ಇದೆಲ್ಲವನ್ನೂ ಕೂಡ ನೋಡದಂತ ಐಶ್ವರ್ಯಳ ಫ್ರೆಂಡ್ ಕೂಡಲೇ ಆಕೆಗೆ ಕರೆ ಮಾಡಿ ಫ್ಲಾಟ್ ನಲ್ಲಿ ನಡೆದ ಬಗ್ಗೆ ಎಲ್ಲವನ್ನೂ ಕೂಡ ಮಾಹಿತಿ ಕೊಡ್ತಾಳೆ. ನಂತರ ಅಲ್ಲಿದ್ದಂತ ಗಾರ್ಡ್ಗಳು ತಕ್ಷಣವೇ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ರು. ರಾತ್ರಿ ಸುಮಾರು 10 ಗಂಟೆಗೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಅವರು ರೂಪಲನ್ನ ತಕ್ಷಣ ರಾಜವಾಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ದಾಖಲು ಮಾಡ್ತಾರೆ. ಆದ್ರೆ ಅಲ್ಲಿನ ವೈದ್ಯರು ಆಕೆಯನ್ನ ಪರೀಕ್ಷೆ ಮಾಡಿ ನಂತರ ಆಕೆ ಈಗಾಗಲೇ ಮೃತಪಟ್ಟಿದ್ದಾಳೆ ಅಂತ ದೃಢಪಡಿಸ್ತಾರೆ. ರೂಪಲ್ನ ಕುತ್ತಿಗೆ ಮೇಲೆ ಚಾಕುವಿನಿಂದ ಕತ್ತರಿಸಿದಂತ 2 ಆಳವಾದಂತ ಗಾಯಗಳು ಕಂಡು ಬಂದಿದ್ವು. ಮತ್ತೆ ಆಕೆ ಮುಖದ ಮೇಲೆ ಉಗುರಿನಿಂದ ಪರಚಿದಂತ ಗಾಯಗಳು ಕೂಡ ಇದ್ವು.
ಅದಷ್ಟೇ ಅಲ್ಲದೆ ದೇಹದ ಮೇಲೆ ಇನ್ನೂ ಹಲವಾರು ಗಾಯದ ಗುರುತುಗಳಿದ್ವು. ಇದನ್ನ ನೋಡಿದ್ರೆ ನಿಶ್ಚಿತವಾಗಿ ಇದು ಕೊಲೆ ಪ್ರಕರಣ ಅಂತ ತಿಳಿದು ಬರ್ತಾ ಇತ್ತು. ಬಾತ್ರೂಮ್ನಲ್ಲಿ ಆಕೆ ದೇಹ ಪತ್ತೆಯಾಗಿದ್ದು ಅಲ್ಲಿ ರಕ್ತವೂ ಕೂಡ ಒಣಗಿ ಹೋಗಿತ್ತು. ಈ ಒಂದು ಸುದ್ದಿಯನ್ನ ಕೇಳಿದಂತ ಕುಟುಂಬದವರಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗಿತ್ತು. ತಕ್ಷಣವೇ ಅವರು ಮುಂಬೈಗೆ ಬರೋದಕ್ಕೆ ಸಿದ್ಧರಾದ್ರು. ವೀಕ್ಷಕರೇ, ಈ ರೂಪಲ್ ಬಹಳ ಪ್ರತಿಭಾವಂತೆ ಹಾಗೂ ದಿಟ್ಟ ಹುಡುಗಿಯಾಗಿದ್ಲು. ಆಕೆ ತಂದೆ ತಾಯಿ ಮತ್ತು ಅಣ್ಣಂದ್ರು ಅಕ್ಕಂದ್ರು ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಈಕೆಯನ್ನ ನೋಡ್ಕೊಳ್ತಿದ್ರು. ಅವಳ ತಂದೆ ಸರ್ಕಾರಿ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಆದ್ರೆ ಈಗ ಅವರು ನಿವೃತ್ತರಾಗಿದ್ರು. ರೂಪಲ್ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ರಾಯ್ಪುರ್ನಲ್ಲಿ ಮುಗಿಸಿದ್ಲು. ಆಮೇಲೆ ಉನ್ನತ ಶಿಕ್ಷಣಕ್ಕಾಗಿ ಚಂಡೀಗಢ್ಗೆ ಹೋಗಿದ್ಲು. ಅವಳು ಕನಸು ಹೇರ್ ಹೋಸ್ಟೆಸ್ ಆಗ್ಬೇಕು ಅಂತ ಇತ್ತು. ಅವಳು ಎಲ್ಲರ ಜೊತೆ ಚೆನ್ನಾಗಿ ಬರೀತಾ ಇದ್ಲು. ಇಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸದಾ ಆಕ್ಟಿವ್ ಆಗಿ ಇರ್ತಿದ್ಲು. ಚಂಡೀಗಢ್ನಲ್ಲಿ ಎಜುಕೇಶನ್ ಮುಗಿಸಿದ ನಂತರ ರೂಪಲ್ ಏರ್ ಇಂಡಿಯಾದಲ್ಲಿ ಫ್ಲೈಟ್ ಅಟೆಂಡೆಂಟ್ ಹುದ್ದೆಗೆ ಅರ್ಜಿ ಹಾಕಿದ್ಲು. ನಂತರ ಆಕೆಯನ್ನ ಆಯ್ಕೆ ಕೂಡ ಮಾಡಲಾಯಿತು. ಆ ಒಂದು ಹುದ್ದೆಗೆ 6 ತಿಂಗಳ ತರಬೇತಿಗೆ ಅಂತ ಆಕೆ ಮುಂಬೈನಲ್ಲಿ ಇರಬೇಕಿತ್ತು. ಅವಳ ಅಕ್ಕ ಐಶ್ವರ್ಯ ಮುಂಬೈನಲ್ಲಿ ಬಾಡಿಗೆ ಫ್ಲಾಟ್ ನಲ್ಲಿ ಇರೋದ್ರಿಂದ ರೂಪಲ್ ಕೂಡ ಅವಳ ಜೊತೆನೆ ಇದ್ಲು. ಈ ರೂಪಲ್ ಬೆಳಗ್ಗೆ ತರಬೇತಿಗೆ ಹೋಗ್ತಿದ್ಲು. ಈ ಐಶ್ವರ್ಯ ಕೂಡ ಬ್ಯಾಂಕ್ ಕೆಲಸಕ್ಕೆ ಅಂತ ಹೋಗ್ತಿದ್ಲು. ಸಂಜೆ ನಂತರ ಇಬ್ರು ಮನೆಗೆ ಬರ್ತಿದ್ರು. ಈ ರೂಪಲ್ಗೆ ಹೊಸ ಸ್ನೇಹಿತರು ಕೂಡ ಆಗಿದ್ರು. ಈಕೆ ತರಬೇತಿಯನ್ನ ತುಂಬಾ ಚೆನ್ನಾಗಿನೇ ತಗೊಳ್ತಿದ್ಲು. ಆದ್ರಿಂದ ಅವಳು ಮತ್ತು ಕುಟುಂಬದವರು ಖುಷಿಯಾಗಿದ್ರು. ಆದ್ರೆ ಸೆಪ್ಟೆಂಬರ್ 3ನೇ ತಾರೀಕು ಈ ರೂಪಲ್ ಈ ರೀತಿ ಬಾತ್ರೂಮ್ ನಲ್ಲಿ ಕೊಲೆಯಾಗಿ ಪತ್ತೆ ಆಗ್ತಾಳೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ರಕ್ಷಾಬಂಧನ ಹಬ್ಬದ ವೇಳೆ ಈ ರೂಪಲ್ ಮತ್ತು ಐಶ್ವರ್ಯ ರಾಯ್ಪುರ್ಗೆ ಹೋಗಿದ್ರು. ಈ ಒಂದು ಸಮಯದಲ್ಲಿ ದೆಹಲಿಯಿಂದ ಫೋನ್ ಬಂದಿತ್ತು. ಆಕೆಗೆ ಕೆಲವೊಂದು ವೈದ್ಯಕೀಯ ಪರೀಕ್ಷೆಗಳ ತುರ್ತು ಅಗತ್ಯ ಇದೆ ಅಂತ ಆ ಫೋನ್ ನಲ್ಲಿ ತಿಳಿಸಲಾಗಿತ್ತು. ಏಕೆಂದ್ರೆ ಆಕೆ ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೆ ಅದು ತುಂಬಾ ಅವಶ್ಯಕವಾಗಿತ್ತು. ಹೀಗಾಗಿ ಈ ರೂಪಲ್ ಆ ದಿನವೇ ಮುಂಬೈಗೆ ಏಕಾಂಗಿಯಾಗಿ ಹಿಂದಿರುಗಿದ್ಲು. ಅಲ್ಲಿ ತನಗೆ ಬೇಕಾದಂತ ಅಗತ್ಯ ದಾಖಲೆಗಳನ್ನ ತಗೊಂಡು ತಕ್ಷಣ ದೆಹಲಿಗೆ ಹೋಗಿದ್ಲು. ಅಲ್ಲಿ ವೈದ್ಯಕೀಯ ಪರೀಕ್ಷೆಗಳು ಯಶಸ್ವಿಯಾಗಿ ಮುಗಿತವೆ. ಆದ್ರೆ ಅವಳು ರಾಯ್ಪುರಕ್ಕೆ ಹಿಂದಿರುಗಿದೆ ಮತ್ತೆ ಮುಂಬೈಗೆ ಹಿಂದಿರುಗಿದ್ಲು. ಆದ್ರೆ ಅಲ್ಲಿ ಆಕೆ ಕೊಲೆಯಾಗಿದ್ಲು. ಇಂಥ ಕ್ರೂರ ಹತ್ಯೆಯನ್ನ ಮಾಡಿದ್ದು ಯಾರು ಎಂಬ ಪ್ರಶ್ನೆ ಎಲ್ಲರ ಮನಸ್ಸಲ್ಲಿತ್ತು. ಪೊಲೀಸರು ಕೂಡ ರೂಪಲ್ನ ಶವ ಪತ್ತೆಯಾದಂತ ದಿವಸನೇ ಐಪಿಸಿ ಸೆಕ್ಷನ್ 302 ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ರು. ನಂತರ ತನಿಖೆ ಕೂಡ ಶುರುವಾಗುತ್ತೆ. ಪ್ರಕರಣದ ಗಂಭೀರತೆಯಿಂದ ಸ್ಥಳೀಯ ಪೊಲೀಸರು ಮತ್ತು ಕ್ರೈಮ್ ಬ್ರಾಂಚ್ ಒಟ್ಟಾಗಿ 8 ತನಿಖಾ ತಂಡಗಳನ್ನ ರಚಿಸ್ತಾರೆ. ಅದಾದ್ಮೇಲೆ ಈ ಒಂದು ತಂಡವನ್ನ 12 ತಂಡಗಳಿಗೆ ಹೆಚ್ಚಿಸಲಾಗುತ್ತೆ. ನಂತರ ಪೊಲೀಸರು ಫ್ಲಾಟ್ ಅನ್ನ ಸಂಪೂರ್ಣ ಪರಿಶೀಲನೆ ಮಾಡ್ತಾರೆ. ಫೋರೆನ್ಸಿಕ್ ಮತ್ತು ಫಿಂಗರ್ ಪ್ರಿಂಟ್ ನ ತಜ್ಞರನ್ನು ಕೂಡ ಕರೆಸಲಾಯಿತು. ಟೆಕ್ನಿಕಲ್ ತಂಡ ಕೂಡ ತನಿಖೆಯನ್ನ ಶುರು ಮಾಡಿತು. ಪೊಲೀಸರು ಕುಟುಂಬದವರು ಮತ್ತು ಆಪ್ತರೊಂದಿಗೆ ವಿಚಾರಣೆಯನ್ನ ಮಾಡಿದ್ರು. ಸೆಪ್ಟೆಂಬರ್ 3ನೇ ತಾರೀಕು ಬೆಳಿಗ್ಗೆ 11 ಗಂಟೆವರೆಗೂ ರೂಪಲ್ ಎಲ್ಲರೊಂದಿಗೆ ಮಾತನಾಡಿದ್ಲು. ಆಕೆ ಸಂಪೂರ್ಣ ನಾರ್ಮಲ್ ಆಗಿದ್ಲು. ಆದ್ರೆ 11 ಗಂಟೆ ನಂತರ ಎಷ್ಟು ಕರೆ ಮಾಡಿದ್ರು ಕೂಡ ಆಕೆ ಉತ್ತರಿಸಲಿಲ್ಲ ಅಂತ ಕುಟುಂಬದವರು ಹೇಳ್ತಾರೆ. ಪೊಲೀಸರು ತನಿಖೆ ಮಾಡುವಾಗ ಕಟ್ಟಡದ ಭದ್ರತಾ ವ್ಯವಸ್ಥೆಯನ್ನು ಕೂಡ ಖಚಿತವಾಗಿ ಪರಿಶೀಲನೆ ಮಾಡ್ತಾರೆ. ಪೊಲೀಸರು ಫ್ಲಾಟ್ ಅನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ಯಾವುದೇ ಬೆಲೆ ಬಾಳುವಂತ ವಸ್ತುಗಳು ಕಳುವಾಗಿಲ್ಲ ಎಂಬುದು ಅವರಿಗೆ ಸ್ಪಷ್ಟವಾಯಿತು. ಈ ರೂಪಲ್ನ ಮೊಬೈಲ್ ಫ್ಲಾಟ್ ನ ಒಳಗೇನೆ ಇತ್ತು. ಆಕೆ ಆಭರಣಗಳು ಮತ್ತು ನಗದು ಕೂಡ ಸುರಕ್ಷಿತವಾಗೇನೆ ಇದ್ವು. ನಂತರ ಪೊಲೀಸರು ಆಕೆಯ ಕಾಲ್ ರೆಕಾರ್ಡ್ಸ್ ಅನ್ನ ಚೆಕ್ ಮಾಡಿದಾಗ ಪೊಲೀಸರಿಗೆ ಅನುಮಾನ ಹೆಚ್ಚಾಗುತ್ತೆ. ಈ ರೂಪಲ್ಗೆ ಪರಿಚಿತ ಇರುವಂತ ವ್ಯಕ್ತಿನೇ ಒಳಗಡೆ ಬಂದಿರಬಹುದು ಅಂತ ಅವ್ರಿಗೆ ಅನ್ಸೋದಕ್ಕೆ ಶುರುವಾಯಿತು. ಆ ವ್ಯಕ್ತಿಯನ್ನ ಈಕೆನೆ ಫ್ಲಾಟ್ ನ ಒಳಗೆ ಕರ್ಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಆದ್ರೆ ಆ ವ್ಯಕ್ತಿ ಯಾರು? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕೋದಕ್ಕೆ ಪೊಲೀಸರು ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸ್ತಾರೆ. ಸಿಸಿಟಿವಿ ಫುಟೇಜ್, ಎಂಟ್ರಿ ರಿಜಿಸ್ಟರ್ ಹಾಗೂ ಭದ್ರತಾ ಸಿಬ್ಬಂದಿಯಿಂದ ಸಿಕ್ಕಂತ ಮಾಹಿತಿಯನ್ನ ಪರಿಶೀಲನೆ ಮಾಡ್ತಾರೆ. ಇದೆಲ್ಲವನ್ನ ಆಧಾರವಾಗಿಟ್ಕೊಂಡು ಪೊಲೀಸರು ಆ ದಿನ ಕಟ್ಟಡದಲ್ಲಿ ಬಂದಿದ್ದಂತ 35 ಜನರ ಪಟ್ಟಿಯನ್ನ ಸಿದ್ಧ ಮಾಡಿದ್ರು. ಅವರಲ್ಲಿ ಕೆಲವರು ಅಲ್ಲಿನ ನಿವಾಸಿಗಳು, ಇನ್ ಕೆಲವರು ಬಾಡಿಗೆದಾರರು ಮತ್ತೆ ಡೆಲಿವರಿ ಏಜೆಂಟ್ಗಳು ಹಾಗೂ ಪಾರ್ಸಲ್ ತರೋರು ಕೂಡ ಇದ್ರು. ಎಲ್ಲರನ್ನೂ ಕೂಡ ಕರೆದು ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದ್ರು. ಆದ್ರೆ ಯಾರ ಮೇಲೂ ಕೂಡ ಅನುಮಾನ ಪಡುವಂತ ವಿಚಾರಗಳು ಪೊಲೀಸರಿಗೆ ಸಿಕ್ಲಿಲ್ಲ. ಈ ನಡುವೆ ಸೆಪ್ಟೆಂಬರ್ 4ರ ಸೋಮವಾರ ಬೆಳಗ್ಗೆ ರೂಪಲ್ನ ಕುಟುಂಬದವರು ಮುಂಬೈಗೆ ಹೊರಟಿದ್ರು. ಕೆಲವು ಸ್ನೇಹಿತರು ಫ್ಲಾಟ್ಗೆ ಭೇಟಿ ಕೊಡೋದಕ್ಕೆ ಬಂದಿದ್ರು. ಪೊಲೀಸರು ಈಗಾಗಲೇ ಸಂಗ್ರಹ ಮಾಡಿದಂತ ಸಾಕ್ಷಿಗಳ ಆಧಾರದ ಪ್ರಕಾರ ಕೊಲೆ ಬೆಳಗ್ಗೆ 11 ಗಂಟೆ ನಂತರ ಮತ್ತು ಮಧ್ಯಾಹ್ನದ ಒಳಗೆ ನಡೆದಿರಬಹುದು ಅಂತ ಗೊತ್ತಾಯ್ತು. ಅದೇ ಸಮಯದಲ್ಲಿ ಬಿಲ್ಡಿಂಗ್ ನಲ್ಲಿ ಇದ್ದಂತ ಕ್ಲೀನಿಂಗ್ ಸ್ಟಾಫ್, ಮೇಂಟೆನೆನ್ಸ್ ಸಿಬ್ಬಂದಿ ಮತ್ತು ಗೃಹ ಸಹಾಯಕರು ಬರುವಂತ ಸಮಯ ಕೂಡ ಆಗಿತ್ತು. ಪೊಲೀಸರು ಈಗ ಹೌಸ್ ಕೀಪಿಂಗ್ ಕಂಪನಿಯನ್ನ ಸಂಪರ್ಕ ಮಾಡಿ ಆ ದಿನ ಕೆಲಸಕ್ಕೆ ಹಾಜರಾಗಿದ್ದಂತ ಎಲ್ಲಾ ಸಿಬ್ಬಂದಿಯ ವಿವರಗಳನ್ನು ಕೂಡ ಸಂಗ್ರಹ ಮಾಡಿದ್ರು. ಅದಲ್ಲದೆ ಬೇರೆ ಬೇರೆ ಫ್ಲಾಟ್ಗಳಲ್ಲಿ ಕೆಲಸ ಮಾಡುವಂತ ಗೃಹ ಸಹಾಯಕರ ಮಾಹಿತಿಯನ್ನು ಕೂಡ ಪಡೆಯಲಾಯಿತು. ಈ ರೂಪಲ್ನ ಕುಟುಂಬ ಮತ್ತು ಸ್ನೇಹಿತರು ಪೊಲೀಸರ ಜೊತೆ ಮಾತನಾಡಿದಾಗ ಅವಳ ಜೀವನದಲ್ಲಿ ಯಾವುದೇ ದೊಡ್ಡ ತೊಂದರೆ ಅಥವಾ ಒತ್ತಡ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಪೊಲೀಸರು ಎಲ್ಲಾ ರೀತಿಯಿಂದ ತನಿಖೆ ಮಾಡಿದ್ರು. ಆದ್ರೆ ಈಕೆಗೆ ಯಾವ ಶತ್ರುಗಳು ಇರ್ಲಿಲ್ಲ ಮತ್ತು ಯಾವ ಲವ್ ಅಫೇರ್ಸ್ಗಳು ಕೂಡ ಇರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಈ ರೂಪಲ್ ಕೊನೆ ಬಾರಿ ಸೆಪ್ಟೆಂಬರ್ 3ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ತನ್ನ ಫ್ರೆಂಡ್ ನ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ಲು. ಆ ಒಂದು ಸಮಯದಲ್ಲಿ ಕಾಲಿಂಗ್ ಬೆಲ್ ನ ಸದ್ದಾಗುತ್ತೆ. ಮೊಬೈಲ್ ಫೋನ್ ಅನ್ನ ಹಿಡಿದೇ ಬಾಗಿಲು ಬಳಿ ಆಕೆ ಹೋಗಿ ನೋಡಿದ್ಲು. ಬಾಗಿಲು ಮುಂದೆ ಒಬ್ಬ ವ್ಯಕ್ತಿ ನಿಂತಿದ್ದ. ಅವನು ಏನೋ ಹೇಳ್ತಿದ್ದ, ಆದ್ರೆ ಆತನ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ. ರೂಪಲ್ ಇದು 206 ಅಲ್ಲ 306 ಅಂತ ಹೇಳಿ ನಂತರ ಬಾಗ್ಲನ್ನ ಹಾಕೊಂಡ್ಲು. ಅಂದ್ರೆ ಆ ಫ್ರೆಂಡ್ ನ ಪ್ರಕಾರ ವಿಡಿಯೋ ಕಾಲ್ ವೇಳೆ
ರೂಪಲ್ನ ಫೋನ್ ಬಾತ್ರೂಮ್ನ ಪಕ್ಕದ ಸೀಲಿಂಗ್ ಕಡೆ ಇತ್ತು. ಹೀಗಾಗಿ ಆ ವ್ಯಕ್ತಿಯ ಮುಖ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣಿಸ್ಲಿಲ್ಲ. ಪೊಲೀಸರು ಆತ ಒಬ್ಬ ಡೆಲಿವರಿ ಏಜೆಂಟ್ ಆಗಿರಬಹುದು ಅಂತ ಅನುಮಾನಿಸಿದ್ರು. ಇದನ್ನ ಬಗೆಹರಿಸಿಕೊಳ್ಳೋದಕ್ಕೆ ಪೊಲೀಸರು ಆ ದಿನ ಕೆಲಸ ಮಾಡದಂತ ಎಲ್ಲಾ ಕ್ಲೀನಿಂಗ್ ಸಿಬ್ಬಂದಿಯನ್ನ ವಿಚಾರಣೆ ಮಾಡಿದ್ರು. ಇನ್ನು ಟೆಕ್ನಿಕಲ್ ತಂಡ ಸಿಸಿಟಿವಿ ಫುಟೇಜ್ ಅನ್ನ ತುಂಬಾ ಗಮನದಿಂದ ಪರಿಶೀಲನೆ ಮಾಡಿತು. ಹುಡುಕಾಟದ ವೇಳೆ 11 ಗಂಟೆ ನಂತರದ ಫುಟೇಜ್ಗಳನ್ನ ಪುನಃ ಮತ್ತೆ ನೋಡ್ಲಾಯ್ತು. ಆಗ ಪೊಲೀಸರಿಗೆ ಒಂದು ವಿಚಿತ್ರವಾದಂತಹ ದೃಶ್ಯ ಕಂಡುಬರುತ್ತೆ. ಆ ಒಂದು ದೃಶ್ಯ ಪೊಲೀಸರ ಗಮನವನ್ನ ಸೆಳೆದಿತ್ತು. ಒಬ್ಬ ವ್ಯಕ್ತಿ ಬೆಳಿಗ್ಗೆ ಸುಮಾರು 11 ಗಂಟೆ 3 ನಿಮಿಷಕ್ಕೆ ಕ್ಲೀನಿಂಗ್ ಯೂನಿಫಾರ್ಮ್ ನಲ್ಲಿ ಬಿಲ್ಡಿಂಗ್ ನ ಕಡೆ ಪ್ರವೇಶ ಮಾಡಿದ್ದ. ಆದ್ರೆ 2 ಗಂಟೆಗಳ ನಂತರ ಹೊರ ಬಂದಾಗ ಅವನು ಸಾಮಾನ್ಯ ಬಟ್ಟೆಯನ್ನ ಧರಿಸಿದ್ದ. ಅವನ ಕ್ಲೀನಿಂಗ್ ಯೂನಿಫಾರ್ಮ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಹಾಗೆ ನೋಡಿದ್ರೆ ಇದು ಸಾಮಾನ್ಯ ದೃಶ್ಯ ಆಗಿತ್ತು. ಯಾಕೆಂದ್ರೆ ಸಾಮಾನ್ಯವಾಗಿ ಕ್ಲೀನಿಂಗ್ ಸಿಬ್ಬಂದಿ ತಮ್ಮ ಡ್ಯೂಟಿಯನ್ನ ಮುಗಿಸಿ ನೇರವಾಗಿ ಮನೆಗೆ ಹೋಗ್ತಾರೆ. ಆದ್ರೆ ಈ ವ್ಯಕ್ತಿ ಆ ಬಿಲ್ಡಿಂಗ್ ನ ಒಳಗೆ ಬಟ್ಟೆಯನ್ನ ಬದಲಾಯಿಸಿದ ಯಾಕೆ, ಆತ ಇನ್ನೊಂದು ಎಕ್ಸ್ಟ್ರಾ ಬಟ್ಟೆನ ತಂದಿರಬಹುದಾ ಮತ್ತು ಯಾಕೆ ತಂದಿದ್ದ, ಈ ಎಲ್ಲಾ ಪ್ರಶ್ನೆಗಳು ಪೊಲೀಸರಿಗೆ ಕಾಡತೊಡಗಿದ್ವು. ಹೀಗಾಗಿ ಪೊಲೀಸರು ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಮತ್ತು ಹೌಸ್ ಕೀಪಿಂಗ್ ಕಂಪನಿಯವರನ್ನು ಕೂಡ ಈ ಬಟ್ಟೆ ವಿಚಾರದ ಬಗ್ಗೆ ಕೇಳ್ತಾರೆ. ಆಗ ಆ ಕಂಪನಿ ಕ್ಲೀನಿಂಗ್ ಸಿಬ್ಬಂದಿಗೆ ಬಿಲ್ಡಿಂಗ್ ಒಳಗೆ ಬಟ್ಟೆ ಬದಲಾಯಿಸುವಂತ ಅನುಮತಿ ಇಲ್ಲ ಅಂತ ಹೇಳಿದ್ರು. ಆದ್ರೆ ಕೆಮರಾದಲ್ಲಿ ಮಾತ್ರ ಕ್ಲೀನಿಂಗ್ ಮಾಡುವಂತ ವ್ಯಕ್ತಿ ಬಟ್ಟೆಯನ್ನ ಬದಲಾಯಿಸಿದ್ದ. ಇದರಿಂದ ಅನುಮಾನ ಪಟ್ಟಂತ ಪೊಲೀಸರು ಎಲ್ಲಾ ಕ್ಲೀನಿಂಗ್ ಕೆಲಸಗಾರ ಬಟ್ಟೆಯನ್ನ ತಯಾರು ಮಾಡಿ ಅವರನ್ನ ಕರೆಸಿ ವಿಚಾರಣೆ ಮಾಡ್ತಾರೆ. ಅದೇ ಸಮಯದಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದಂತ ವ್ಯಕ್ತಿ ಬಿಲ್ಡಿಂಗ್ ನ ಒಳಗಡೆ ಹೋಗಿ ಹೊರಗಡೆ ಬರ್ತಾ ಬಟ್ಟೆ ಬದಲಾಯಿಸಿದ್ನಲ್ಲ, ಆ ವ್ಯಕ್ತಿಯ ವಿವರಗಳು ಕೂಡ ಪೊಲೀಸರಿಗೆ ಸಿಗುತ್ತೆ. ಅವನ ಹೆಸರು ವಿಕ್ರಮ್ ಅಟ್ವಾಲ್. ಅವನ ಹೆಂಡತಿ ಅದೇ ಬಿಲ್ಡಿಂಗ್ ನಲ್ಲಿ ಮನೆ ಕೆಲಸವನ್ನ ಮಾಡ್ತಿದ್ಲು. ಈ ವಿಕ್ರಮ್ ಬಿಲ್ಡಿಂಗ್ ನ ಕಾರಿಡಾರ್ ಮತ್ತು ಪಬ್ಲಿಕ್ ಜಾಗಗಳನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡ್ತಿದ್ದ. ಕೆಲವು ಬಾರಿ ಹೆಚ್ಚಾಗಿ ಹಣವನ್ನ ಮಾಡ್ಕೊಳ್ಳೋದಕ್ಕೆ ಟಾಯ್ಲೆಟ್ ಗಳನ್ನು ಕೂಡ ಆತ ಸ್ವಚ್ಛಗೊಳಿಸ್ತಿದ್ದ. ಈ ವಿಕ್ರಮ್ ಅಲ್ಲೇ ಹತ್ತಿರದ ತುಂಗಾ ಗ್ರಾಮದಲ್ಲಿ ವಾಸಿಸ್ತಿದ್ದ. ಅವನು ಮೂಲತಃ ಹರಿಯಾಣದವನು. ಹಲವು ವರ್ಷಗಳಿಂದ ಮುಂಬೈನಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಿದ್ದ. ಪೊಲೀಸರು ಅವನನ್ನ ವಿಚಾರಣೆ ಮಾಡಿದಾಗ ಅವರ ಅನುಮಾನ ಇನ್ನೂ ಕೂಡ ಹೆಚ್ಚಾಗುತ್ತೆ. ಅವನನ್ನ ನೋಡದಂತ ಪೊಲೀಸರಿಗೆ ಒಂದು ದೊಡ್ಡ ಶಾಕ್ ಕಾದಿತ್ತು. ಏಕೆಂದ್ರೆ ವಿಕ್ರಮ್ ಕೈಗೆ ಪಟ್ಟಿಯನ್ನ ಕಟ್ಕೊಂಡಿದ್ದ. ತಲೆ ಮತ್ತು ಕುತ್ತಿಗೆ ಮೇಲೂ ಕೂಡ ಗಾಯದ ಗುರುತುಗಳು ಕಂಡ್ವು. ವಿಶೇಷವಾಗಿ ಅವನ ಕೈಗೆ ಹೊಸ ಪಟ್ಟಿಯನ್ನ ಕಟ್ಟಲಾಗಿತ್ತು. ಈ ವಿಕ್ರಮ್ ಈ ಗಾಯಗಳು ಕೆಲಸ ಮಾಡುವಾಗ ಆಗಿವೆ ಅಂತ ಹೇಳದಂತ ಪೊಲೀಸರು ಅವನ ಹೇಳಿಕೆಯನ್ನ ದಾಖಲು ಮಾಡಿದ್ರು. ಅವನ ಮೇಲೆ ಇದ್ದಂತ ಅನುಮಾನ ಸ್ವಲ್ಪ ಕೂಡ ಕಡಿಮೆ ಆಗ್ಲಿಲ್ಲ. ತನಿಖೆ ಮುಂದುವರೆದಂತೆ ಹೊಸ ಮಾಹಿತಿ ಕೂಡ ಸಿಕ್ಕಿತ್ತು. ಈ ವಿಕ್ರಮ್ನ ಹೆಂಡತಿಯನ್ನು ಕೂಡ ಪ್ರಶ್ನೆ ಮಾಡಲಾಯಿತು. ಆಕೆ ಕೊಟ್ಟಂತ ಮಾಹಿತಿಯನ್ನ ಕೇಳದಂತ ಪೊಲೀಸರಿಗೆ ಅನುಮಾನ ಇನ್ನೂ ಕೂಡ ಹೆಚ್ಚಾಯಿತು. ಅದೇನಪ್ಪ ಅಂದ್ರೆ ಸೆಪ್ಟೆಂಬರ್ 3ನೇ ತಾರೀಕು ಭಾನುವಾರ ರಜೆಯನ್ನ ತಗೊಂಡಿದ್ದೆ. ಆದ್ರೆ ವಿಕ್ರಮ್ ಮಾತ್ರ ಕೆಲಸಕ್ಕೆ ಹೋಗಿದ್ದ. ಇದರಿಂದ ಪೊಲೀಸರಿಗೆ ಮತ್ತಷ್ಟು ಅನುಮಾನ ಹೆಚ್ಚಾಯಿತು. ನಂತರ ಪೊಲೀಸರು ವಿಕ್ರಮನ್ನ ಹಿಡಿದು ಗಂಭೀರವಾಗಿ ವಿಚಾರಣೆ ಮಾಡ್ತಾರೆ. ಆ ಬಿಲ್ಡಿಂಗ್ ನ ಸೆಕ್ಯೂರಿಟಿ ಗಾರ್ಡ್, ಕ್ಲೀನರ್ಗಳು ಮತ್ತು ಇತರ ಸ್ಟಾಫ್ಗಳನ್ನು ಕೂಡ ಪ್ರಶ್ನೆ ಮಾಡಿದಾಗ ಪೊಲೀಸರಿಗೆ ಶಾಕ್ ಆಗುವಂತ ಮಾಹಿತಿಗಳು ಹೊರಬಿದ್ದಿದ್ವು. ಹೌದು, ಇತ್ತೀಚೆಗೆ ರೂಪಲ್ ಮತ್ತು ವಿಕ್ರಮ್ ನಡುವೆ ಜಗಳ ಆಗಿತ್ತು. ನಂತರ ವಿಕ್ರಮ್ ನನ್ನ ಪೊಲೀಸರು ತಮ್ಮ ಶೈಲಿಯಲ್ಲಿ ವಿಚಾರಣೆ ಮಾಡಿದಾಗ ಆತ ಸಾಕಷ್ಟು ಬೆಚ್ಚಿ ಬೀಳಿಸುವಂತ ಮಾಹಿತಿಯನ್ನ ಹೊರಹಾಕಿದ್ದ. ಅದಷ್ಟಲ್ಲದೆ ಈ ವಿಕ್ರಮ್ ಕೊನೆಗೆ ತಾನೇ ಆಕೆಯನ್ನ ಹತ್ಯೆ ಮಾಡಿದ್ದು ಅಂತಾನೂ ಕೂಡ ಒಪ್ಕೊಂಡಿದ್ದ. ಅಷ್ಟಕ್ಕೂ ಈ ವಿಕ್ರಮ್ ಹೇಳಿದ್ದೇನು ಅಂದ್ರೆ ಸೆಪ್ಟೆಂಬರ್ 3ನೇ ತಾರೀಕು ಬೆಳಗ್ಗೆ ರೂಪಲ್ ಅವನನ್ನ ಮನೆಗೆ ಕರೆದಿದ್ಲು. ಬಾತ್ರೂಮ್ ನ ಪೈಪ್ ಜಾಮ್ ಆಗಿತ್ತು. ಆದ್ರೆ ವಿಕ್ರಮ್ಗೆ ಈಗಾಗಲೇ ಆಕೆ ಮೇಲೆ ದ್ವೇಷ ಇರೋದ್ರಿಂದ ಅವಳಿಗೆ ಒಂದು ಗತಿ ಕಾಣಿಸ್ಬೇಕು ಎಂಬ ಯೋಚನೆಯಲ್ಲಿ ಇದ್ದ. 3 ದಿವಸ ಮೊದಲೇ ಹತ್ಯೆಗೆ ಬಳಸಲಾದಂತ ಚಾಕುವನ್ನ ಆತ ಖರೀದಿ ಮಾಡಿ ಇಟ್ಕೊಂಡಿದ್ದ. ರೂಪಲ್ ಮನೆಗೆ ಬಂದಾಗ ಅವರಿಬ್ರು ಮಧ್ಯ ಮತ್ತೆ ಜಗಳ ಶುರುವಾಗಿತ್ತು. ಈ ಜಗಳದ ಮಧ್ಯೆ ವಿಕ್ರಮ್ ತನ್ನ ಬಟ್ಟೆ ಒಳಗೆ ಇಟ್ಕೊಂಡಿದ್ದಂತ ಚಾಕುವನ್ನ ಹೊರ ತೆಗೆದಿದ್ದ. ಇದನ್ನು ನೋಡದಂತ ಆಕೆ ಹೆದರಿಕೊಳ್ಳದೆ ಧೈರ್ಯದಿಂದ ಹೋರಾಡಿದ್ಲು. ಆತನ ಕೈಯಲ್ಲಿ ಇದ್ದಂತ ಚಾಕುವನ್ನ ಕಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ಲು. ಕೈಗೆ ಸಿಕ್ಕಂತ ವಸ್ತುವಿನಿಂದ ಆತನ ತಲೆಗೆ ಹೊಡೆದಿದ್ಲು. ಈ ಒಂದು ಹೊಡೆತದಲ್ಲಿ ವಿಕ್ರಮ್ ಗಾಯಗೊಂಡ. ಆದ್ರೆ ಮತ್ತೆ ಚಾಕುವನ್ನ ಹಿಡಿದು ಆ ರೂಪಲ್ನ ಕುತ್ತಿಗೆಗೆ ಹಿರಿದಿದ್ದ. ಇಷ್ಟಾದ್ರೂ ಕೂಡ ರೂಪಲ್ ಸಾಯ್ಲಿಲ್ಲ. ಮತ್ತೆ ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋರಾಡ್ತಾಳೆ. ಆದ್ರೆ ಈ ವಿಕ್ರಮ್ ಮತ್ತೊಮ್ಮೆ ಬಲವಾಗಿ ಇರಿದು ಆಕೆಯನ್ನ ಕೊಂದು ಹಾಕಿದ್ದ. ನಂತರ ಅವನು ಶವವನ್ನ ಲಿವಿಂಗ್ ರೂಮ್ ನಿಂದ ಎಳೆದುಕೊಂಡು ಹೋಗಿ ಬಾತ್ರೂಮ್ ನಲ್ಲಿ ಹಾಕಿದ್ದ. ಯಾರಿಗೂ ಈ ಬಗ್ಗೆ ಅನುಮಾನ ಬರಬಾರ್ದು ಅಂತ ತಾನು ಬಟ್ಟೆಯನ್ನ ಬದಲಾಯಿಸಿಕೊಂಡ. ಹೊಸ ಬಟ್ಟೆಯನ್ನ ಹಾಕೊಂಡು ಬಿಲ್ಡಿಂಗ್ ನಲ್ಲಿ ಸುಮಾರು 1.5 ಗಂಟೆ ಕಾಲ ತಿರುಗಾಡ್ದ. ನಂತರ ಪೊಲೀಸರು ಜಗಳಕ್ಕೆ ಕಾರಣ ಏನು ಅಂತ ಕೇಳಿದಾಗ ಈ ರೂಪಲ್ ಯಾವಾಗ್ಲೂ ಅವನ ಕೆಲಸದ ಬಗ್ಗೆ ನಿಂದಿಸ್ತಾ ಇದ್ಲು. ಅದರಿಂದ ಅವನಿಗೆ ಕೋಪ ಬರ್ತಿತ್ತು. ಆದ್ರೆ ಕೆಲವು ಸುದ್ದಿಗಳ ಪ್ರಕಾರ ಈ ವಿಕ್ರಮ್ನ ನಡವಳಿಕೆ ಸರಿ ಇರಲಿಲ್ಲ. ಒಂದ್ ವೇಳೆ ಲೈಂಗಿಕ ದೃಷ್ಟಿಕೋನದಿಂದನೂ ಕೂಡ ಈ ಕೊಲೆ ಆಗಿರ್ಬೋದು ಎಂಬ ಅನುಮಾನ ಇತ್ತು. ಸೆಪ್ಟೆಂಬರ್ 5ರಂದು ವಿಕ್ರಮ್ ನನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗಿ 3 ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಡಲಾಯಿತು. ತನಿಖೆಯಲ್ಲಿ ಬಿಲ್ಡಿಂಗ್ ಹತ್ತಿರದ ಕಾಡ್ನಲ್ಲಿ ಹತ್ಯೆಗೆ ಬಳಸಿದಂತ ಚಾಕು ಮತ್ತು ಅವನು ಹಾಕ್ತಂತ ರಕ್ತ ಮಿಶ್ರಿತ ಬಟ್ಟೆಗಳು ಕೂಡ ಸಿಕ್ಕಿದ್ವು. ನಂತರ ಪೊಲೀಸರು ಆ ಘಟನೆಯ ಸೀನನ್ನ ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ತಯಾರಿ ನಡೆಸ್ತಾ ಇದ್ರು. ಸೆಪ್ಟೆಂಬರ್ 8ರಂದು ಈ ವಿಕ್ರಮ್ನ ರಿಮ್ಯಾಂಡ್ ಮುಕ್ತಾಯವಾಗುತ್ತೆ. ಆದ್ರೆ ಅದೇ ಬೆಳಗ್ಗೆ ಜೈಲಿನಲ್ಲಿ ಶಾಕ್ ಆಗುವಂತ ಒಂದು ಘಟನೆ ನಡೆಯುತ್ತೆ. ಅದೇನಪ್ಪಾ ಅಂದ್ರೆ ಕಾನ್ಸ್ಟೇಬಲ್ ಅಲ್ಲಿ ಹಾಜರಿಯನ್ನ ಎಣಿಸಿದಾಗ ವಿಕ್ರಮ್ ಕಾಣೆಯಾಗಿದ್ದ. ವೀಕ್ಷಕರೇ, ಈ ಒಂದು ಕಥೆಯಲ್ಲಿ ಬರುವಂತ ಮುಖ್ಯವಾದ ಟ್ವಿಸ್ಟ್ ಇರೋದೇ ಇಲ್ಲಿ. ಪೊಲೀಸರು ಅವನನ್ನ ಎಲ್ಲಾ ಕಡೆಗಳಲ್ಲೂ ಕೂಡ ಹುಡುಕ್ತಾರೆ. ಒಂದ್ ವೇಳೆ ಬಾತ್ರೂಮ್ ನಲ್ಲಿ ಏನಾದ್ರು ಅಡಗಿಟ್ಕೊಂಡಿದ್ದಾನಂತ ಅಲ್ಲಿ ಹೋಗು ಕೂಡ ನೋಡ್ತಾರೆ.
ಆಗ ಪೊಲೀಸರೇ ನಡುಗಿ ಹೋಗುವಂತ ಒಂದು ದೃಶ್ಯ ಕಾದಿತ್ತು. ಆ ಬಾತ್ರೂಮ್ ಬಾಗ್ಲನ್ನ ಒಡೆದು ನೋಡಿದಾಗ ಈ ವಿಕ್ರಮ್ ತನ್ನ ಪ್ಯಾಂಟಿನಿಂದ ನೇಣನ ಬಿಗಿದುಕೊಂಡು ಸತ್ತು ಹೋಗಿದ್ದ. ತಕ್ಷಣ ಅವನನ್ನ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ಆದ್ರೆ ವೈದ್ಯರು ಈಗಾಗಲೇ ಈತ ಸತ್ತು ಹೋಗಿದ್ದಾನೆ ಅಂತ ದೃಢಪಡಿಸ್ತಾರೆ. ಮರಣೋತ್ತರ ಪರೀಕ್ಷೆ ವರದಿಯಿಂದನೂ ಕೂಡ ಇದು ದೃಢ ಆಯಿತು. ಈ ವಿಕ್ರಮ್ ಜೈಲಿನಲ್ಲಿ ತುಂಬಾ ಮೌನವಾಗಿದ್ದ. ಅವನು ತನ್ನ ಜೈಲ್ ಗಾರ್ಡ್ಗೆ ಒಂದು ಮಾತನ್ನ ಹೇಳಿದ್ದ. ಅದೇನಪ್ಪ ಅಂದ್ರೆ, ನಾನು ರೂಪಲ್ನನ್ನ ಹತ್ಯೆ ಮಾಡಬಾರ್ದಿತ್ತು. ಈ ಒಂದು ಹತ್ಯೆಯಿಂದ ನನ್ನ ಜೀವನ ಹಾಳಾಯ್ತು. ಈಗ ನಾನು ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂದಿದೆ ಅಂತ ಆತ ಹೇಳಿದ್ದ. ಈ ಒಂದು ಪಶ್ಚಾತ್ತಾಪವೇ ಅವನನ್ನ ತನ್ನ ಪ್ರಾಣವನ್ನ ಕಳೆದುಕೊಳ್ಳೋದಕ್ಕೆ ಪ್ರೇರೇಪಿಸಿತ್ತು ಅಂತ ಅನ್ಸುತ್ತೆ. ಆದ್ರೆ ಈ ರೂಪಲ್ನ ಕುಟುಂಬ ಈಗಲೂ ನಂಬ್ತಿಲ್ಲ. ಅವ್ರ ಪ್ರಕಾರ ಈ ಒಂದು ಪ್ಲಾನ್ ನಲ್ಲಿ ಇನ್ನೂ ಕೂಡ ಬೇರೆಯವರು ಇರ್ಬೋದು ಅನ್ನುವಂತ ಅನುಮಾನ ಇದೆ. ಅದಕ್ಕಾಗಿ ಅವರು ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ವೀಕ್ಷಕರೇ, ಈ ಒಂದು ಕೇಸಲ್ಲಿ ನಿಜಕ್ಕೂ ಆತ ಒಬ್ಬನೇ ಈ ಕೊಲೆ ಮಾಡದ್ನ ಅಥವಾ ಈ ಒಂದು ಕೇಸಲ್ಲಿ ಇನ್ನೂ ಯಾರಾದರೂ ಇದ್ದಾರಾ ಗೊತ್ತಿಲ್ಲ. ಒಟ್ನಲ್ಲಿ ಬಾಳಿ ಬದುಕಬೇಕಿದ್ದಂತ ಒಬ್ಬ ಅಮಾಯಕ ಯುವತಿಯ ಜೀವವಂತೂ ಹೋಗಿದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.